ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಷಾಯದ ಮೂಲಕ ಶುರುವಾಗಿದೆ ಲಾಗು. ಕಷಾಯ ಆದಮೇಲೆ ರಾಗಿ ಮಾಲ್ಟ್, ಅದಾದಮೇಲೆ ಕಾಫಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಹೆಸರು ಕಾಳು ಪಲ್ಯ ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ರೆಸಿಪಿನ ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದು ದಿನ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಪಲ್ಯ. ಸಿಂಪಲ್ ರೆಸಿಪಿ. ರುಚಿ ಮಾತ್ರ ಅತ್ಯದ್ಭುತ. ಅದರಲ್ಲೂ ಚಪಾತಿಗೆ ಮಾತ್ರ ಸಖತ್ತಾಗಿರುತ್ತೆ. ರೊಟ್ಟಿ ಚಪಾತಿಗೆ ಖಂಡಿತ ಒಂದು ಸಲ ಟ್ರೈ ಮಾಡಿ. ಹೇಗೆ ಮಾಡಿದೆ ಅಂತಲೂ ಸಹ ಹೇಳ್ತೀನಿ. ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು. ಮನೆಯವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ. ಚಪಾತಿ ಹಿಟ್ಟನ್ನು ನಾನು ಹೇಗೆ ಮಾಡಿಸ್ಕೊಂಬರ್ತೀರಾ ಅಕ್ಕ ಅಂತ ಕೇಳಿದ್ರಿ. ಚಪಾತಿ ಗೋಧಿನ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತೀನಿ. ಗೋಧಿಗೆ ಮೆಂತ್ಯ ಹಾಕ್ಕೊಂಡು ಕೆಲವೊಂದು ಸಲ ಸೋಯಾ ಕಾಳನ್ನು ಹಾಕ್ಕೊಳ್ತೀನಿ. ಕೆಲವೊಂದು ಸಲ ಸೋಯಾ ಕಾಳು ಮಿಸ್ ಆಯಿತು ಅಂತಂದರೆ ಮೆಂತ್ಯ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. 5 ಕೆಜಿ ಗೋಧಿಗೆ ಸುಮಾರು 200 ಇಂದ 250 ಗ್ರಾಮ್ ಅಷ್ಟು, 1/4 ಕೆಜಿಯಷ್ಟು ಮೆಂತ್ಯನ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಮಿಲ್ ಮಾಡಿಸ್ಕೊಂಡು ಬಂದಮೇಲೆ 2 ದಿನ ಅದನ್ನು ಹಾಗೆ ನಾನು ಯಾವುದರ ಮಿಲ್ ಮಾಡಿಸ್ಕೊಂಡು ಬಂದಿದ್ದೋ ಅದರಲ್ಲೇ ಬಿಡ್ತೀನಿ. ಕಾರಣ ಏನಂದರೆ ತಣ್ಣಗೆ ಆರಬೇಕು. ಮಿಲ್ಲಿನ ಕಾವಲ್ಲಿ ಅದನ್ನೇನಾದರೂ ತಂದು ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಜರಡಿ ಹಿಡಿದು ತಕ್ಷಣ ಬಾಕ್ಸಿಗೆ ತುಂಬಿಬಿಟ್ರೆ ಅಪ್ಪಿ-ತಪ್ಪಿ ಒಂದು 15 ದಿನ ಆಗೋ ತನಕ ಹುಳ ಬಂದುಬಿಡತ್ತೆ. ಬೇಗನೆ ಹಿಟ್ಟು ಹಾಳಾಗುತ್ತೆ. ಯಾವುದೇ ಖಾರದ ಪುಡಿ ಆಗಲಿ, ಸಾಂಬಾರು ಪುಡಿ ಆಗಲಿ, ರಾಗಿ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ, ರವೆ ಮಾಡಿಸ್ಕೊಂಡು ಬರಲಿ, ಏನೇ ಮಾಡಿಸ್ಕೊಂಡು ಬಂದ್ರೂ ಫ್ಲೋರ್ ಮಿಲ್ಲಲ್ಲಿ ಯಾವುದೇ ಕಾರಣಕ್ಕೂ ತಂದು 2 ಡೇಸ್ ಆದರೂ ಹೊರಗಡೆ ಇಟ್ಟಿರಿ. ಸ್ವಲ್ಪ ಮುಚ್ಚಳನ ಕಾಲು ಭಾಗ ತೆಗೆದುಬಿಟ್ಟು, ಅಂದರೆ ಮುಚ್ಚಳ ಸಂಪೂರ್ಣ ಮುಚ್ಚಬಾರ್ದು. ಕಾಲು ಭಾಗ ತೆಗೆದುಬಿಟ್ಟು ಇಟ್ಟರೆ ಹಿಟ್ಟು ಹಾಳಾಗೋದಿಲ್ಲ. ಅದಾದಮೇಲೆ ಜರಡಿ ಇಟ್ಕೊಂಡು ತುಂಬ್ಕೊಳ್ತೀನಿ. ಇನ್ನು ಹಿಟ್ಟನ್ನು ಕಲಸೋ ವಿಧಾನ ಹೇಗೆ ಅಂದರೆ, ಉಗುರು ಬೆಚ್ಚಗೆ ನೀರನ್ನು ಕಲಿಸ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ತುಂಬ ಬಿಸಿ ಇರೋ ನೀರನ್ನು ಕಲಿಸ್ಕೊಳ್ಳೋದಿಲ್ಲ. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಂಡು ಕೊನೆಯದಾಗಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ತೀನಿ. ಮೇಯ್ನಾಗಿ ಚಪಾತಿ ನಾವು ಲಟ್ಟಿಸೋದು, ಚಪಾತಿ ಬೇಯಿಸೋದು ಅರ್ಧ ಗಂಟೆ ಮುಂಚಿತವಾಗಿ ಅಥವಾ 1 ಅವರ್ ಮುಂಚಿತವಾಗಿ ಹಿಟ್ಟನ್ನು ಕಲಸಿಟ್ರೆ ತುಂಬ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ. ಚಪಾತಿನೂ ಸಹ ಸೂಪರಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಚಪಾತಿ ಹಿಟ್ಟು ತುಂಬ ಅರ್ಜೆಂಟಾಗಿ ಕಲಿಸಿದ್ದೀನಿ ನಾನು. ಹೊರಟಾಗುತ್ತೆ ಏನು ಮಾಡೋದು ಅಂತಂದರೆ, ಏನು ತಲೆ ಕೆಡಿಸ್ಕೊಬೇಡಿ. ಹೀಗೆ ಕಲಸಿ ಈಗಲೇ ಚಪಾತಿ ಮಾಡಬೇಕು ಅಂತಂದರೆ, ಚಪಾತಿ ಹಿಟ್ಟನ್ನು ಕಲಿಸ್ತೀರಲ್ವಾ, ಚಪಾತಿ ಹಿಟ್ಟನ್ನು ಚೆನ್ನಾಗಿ ಬಡೀರಿ. ಪಾತ್ರೆ ಒಳಗೆ ಹಾಕ್ಕೊಂಡು ಟಪ 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 ಅಂತ ಒಂದು 2-3 ಸಲ ಚೆನ್ನಾಗಿ ಒಂದು 5-6 ಸಲನಾರು ಬಡೀರಿ. ಅದು ಬಡಿದಾಗ ತುಂಬ ಸ್ಮೂತಾಗಿ ಬರುತ್ತೆ. ಆಮೇಲೆ ಚೆನ್ನಾಗಿ ನಾದ್ಬಿಟ್ಟು ಅದರಲ್ಲಿ ಚಪಾತಿ ಮಾಡಿ. ನೆನೆಸಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಕೇಳ್ತೀರಾ, ಯಾಕಕ್ಕ ಚಪಾತಿನ ಬಟ್ಟೆನಲ್ಲಿ ಒತ್ತಿ ಒತ್ತಿ ಸುಡ್ತೀರಾ ಅಂತ. ನನಗೆ ಈ ಥರ ಚಪಾತಿ ಬೇಯಿಸಿ ತಿಂದ್ರೇ ನನಗೆ ಈ ಥರ ಇಷ್ಟ ಆಗೋದು. ಚಪಾತಿ ಅನ್ಸೋದು. ಕಲ್ಲು ಮೇಲೆ ಹಾಕಿದ ತಕ್ಷಣ ಎಣ್ಣೆ ಹಾಕ್ಬಿಟ್ಟು 2 ಕಡೆನೂ ಸುಟ್ಟು ಬೇಯಿಸ್ಬಿಟ್ಟು ಹಾಕಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಜೊತೆಗೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಈ ಥರ ಅಮ್ಕಿ ಬೇಯಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಬೇಯಿಸೋದು. ನನಗೆ ತುಂಬ ಇಷ್ಟ. ಒಂದು ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೋಬೋದು ಮಾಮೂಲಿ ಚಪಾತಿಗೂ ಈ ಚಪಾತಿಗೂ. ಬಟ್ ಈ ಥರ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊಟ್ಟೆ ನೋವು ಬರುತ್ತೆ ಕೆಲವರಿಗೆ, ಆಮೇಲೆ ಜೀರ್ಣ ಆಗೋದಿಲ್ಲ, ಬೇದಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ವ. ನಾನು ಬೇಯಿಸ್ತೀನಲ್ಲ ಚಪಾತಿನ, ಆ ಥರ ಬೇಯಿಸಿ ತಿಂದು ನೋಡಿ. ಆಮೇಲೆ ಚಪಾತಿ ತಿಂದ ತಕ್ಷಣ ಹೊಟ್ಟೆ ಗುಡುಗುಡು ಅನ್ನೋದು ಇಲ್ಲ, ಜಿಲಿ ಜಿಲಿ ಅಂತ ಅನ್ನೋದು ಇಲ್ಲ. ಅಷ್ಟು ಚೆನ್ನಾಗಾಗುತ್ತೆ. ಅಂದರೆ ನಾವು ಮಾಡೋ ವಿಧಾನಗಳೆಲ್ಲ ಅಷ್ಟೇ. ಎಷ್ಟೋ ಸಲ ನನಗೆ ಮರ್ತ್ಕೊಂಡ್ಬಿಟ್ಟಿರ್ತೀನಿ, ಅಥವಾ ಯಾರೋ ಬಂದಿರ್ತಾರೆ, ಚಪಾತಿ ಮಾಡಬೇಕು ಅರ್ಜೆಂಟಾಗಿ. ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಕಲಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಡಿತೀನಿ. ಟಪ 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 ಅಂತ ಪಾತ್ರೆ ಒಳಗೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಬಡಿದ್ರೆ ಮೃದುವಾಗುತ್ತೆ ಹಿಟ್ಟು. ಆವಾಗ ಏನು ಮಾಡ್ತೀನಿ, ತಕ್ಷಣವೇ ಒತ್ತಿ ಚಪಾತಿ ಲಟ್ಸ್ಕೊಟ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಬಂದವರೆಲ್ಲ ಕೇಳ್ತಾರೆ, ಒಳ್ಳೆ ಪೂರಿ ಥರ ಉಬ್ಕೊಂಡು ಬರುತ್ತಲ್ವ, ಏನು ಹಾಕಿ ಮಾಡ್ತೀಯ ಅಂತ. ನಾನೇನೂ ಹಾಕಿ ಮಾಡಲ್ಲ. ಚಪಾತಿಗೆ ಮಾತ್ರ ಸ್ವಲ್ಪ ಮೆಂತ್ಯ, ಸ್ವಲ್ಪ ಸೋಯಾ ಕಾಳು ಇಲ್ಲ ಅಂದರೂ ಪರವಾಗಿಲ್ಲ, ಮೆಂತ್ಯ ಅಂದರೂ ಮಿಸ್ ಮಾಡೋದಿಲ್ಲ ನಾನು, ಆಯಿತಾ. ಖಂಡಿತ ಮೆಂತ್ಯ ಹಾಕಿದ್ರೆ ಘಮ ಬರುತ್ತೆ. ಜೊತೆಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ಗೋಧಿ ತಿಂದರೆ ಕೆಲವರಿಗೆ ಆಮಶಂಕೆ ಆಗುತ್ತೆ, ಲೋಳೆ ತೊಳೆ ಥರ ಮೋಷನ್ ಹೋಗ್ಬೇಕಾದ್ರೆ ಲೋಳೆ ಥರ ಬರುತ್ತೆ, ಆ ಥರ ಎಲ್ಲ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಮೆಂತ್ಯ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಹೇಳಿದ್ದೀನಲ್ಲ ಹೆಸರು ಕಾಳು ಗೊಜ್ಜು ಮಾಡಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ ರೆಸಿಪಿ.
ಕಾಳೊಂದು ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡ್ತು ಅಂದರೆ 5ರಿಂದ 6 ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗುತ್ತೆ. ಏನೂ ಇಲ್ಲಪ್ಪ ಮನೆಯಲ್ಲಿ ಅಂತಂದರೆ ಹೆಸ್ರು ಕಾಳು ಒಂದು ಹಿಡಿಯಷ್ಟು, ತೊಗರಿಬೇಳೆ ಆದರೂ ಪರವಾಗಿಲ್ಲ, ಮಸೂರ್ ದಾಲ್ ಆದರೂ ಪರವಾಗಿಲ್ಲ ಇದ್ದರೆ ಸಾಕು. ನೀಟಾಗಿ ಈ ಥರ ಪಲ್ಯ ಮಾಡ್ಕೋಬೋದು. ನೋಡಿದ್ರಲ್ಲ ರುಚಿಯಾಗಿರೋ ಪಲ್ಯ, ಹೆಸ್ರು ಕಾಳು ಮಸೂರ್ ದಾಲ್ ಪಲ್ಯ ಮತ್ತು ಚಪಾತಿ ರೆಡಿ ಆಯಿತು. ಹಾಗೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ತಾ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊನ್ನೆ ಕೇಳಿದ್ರಿ, ಅಕ್ಕ 3 ಒಲೆಗಳು, 3 ಬರ್ನಲ್ಲಿರ್ತಕ್ಕಂತಹ ಒಲೆನ ತಂದಿಟ್ಟಿದ್ದೀನಿ, ಒಳ್ಳೇದಾ ಕೆಟ್ಟದ್ದಾ? ಆ ಥರ ಒಲೆ ಇರಬಾರ್ದು ಅಂತಾರಲ್ಕ ಅಂತ ಹೇಳ್ತೀರಾ? ಖಂಡಿತ ಆ ಥರ ಏನಿಲ್ಲ. 3 ಜನ ಮಕ್ಕಳಿರ್ತಾರೆ, ಆ ಮನೆ ಹಾಳಾಗುತ್ತಾ? ಇಲ್ಲ ಅಲ್ವಾ? ನಮ್ಮ ತಾಳಿ ಕಟ್ತಾರೆ, 3 ಗಂಟಾಗಿ ತಾನೇ ಕಟ್ಟೋದು. ನಮ್ಮ ಮನೆಗೆ ಮೆಟ್ಲಿಡ್ಬೇಕಾದ್ರೆ 3 ಮೆಟ್ಲಿಡೋ, ಲಾಭ ಅಂತ ಹೇಳ್ಕೊಂಡು ಒಳಗಡೆ ಹೋಗಬೇಕು. ಲಾಭ ನಷ್ಟ ಲಾಭ ಅಂತಂದಾಗ ಲಾಭಕ್ಕೆ ಕೊನೆ ಮಾಡು ನೀನು ಮೇಲುಗಡೆಗೆ ಅಂತ ಹೇಳ್ತಾರೆ. ಅದು ಹೆಂಗೆ 3 ಅಂತಂದ್ರೇ ಕೆಟ್ಟದ್ದು, ದರಿದ್ರ, ಕೆಲಸ ಆಗೋದಿಲ್ಲ, 3ಕ್ಕೆ ಮುಕ್ತಾಯ, 3ಕ್ಕೆ ಅಂತ್ಯ ಅಂತ ಹೇಳ್ತಾರಲ್ಲ, ಖಂಡಿತ ಇಲ್ಲ. ನಾನು ಹಳ್ಳಿನಲ್ಲೇ ಹುಟ್ಟು ಹಳ್ಳಿನಲ್ಲೇ ಬೆಳೆದಿದ್ದೀನಿ. ನನ್ನ ಮನೆಯಲ್ಲಿ ಹಿಂದೆಲ್ಲ ಮಾಡ್ತಿದ್ರು ನೋಡಿ, ಕುಪ್ಪೆ ಒಲೆ ಅಂತ. ಮೇಲ್ಗಡೆ ಕುಪ್ಪಿ ಥರ 3 ಕುಪ್ಪೆಗಳು ಬರೋದು, ಒಲೆ ಕಟ್ಟಿದ್ಮೇಲೆ ಅದ್ರ ಮೇಲೆ ಪಾತ್ರೆ ಇಡ್ತಿದ್ವಿ. ಅದು ಮಸಿ ಆಗುತ್ತೆ, ಪಾತ್ರೆ ಜಾಸ್ತಿ ಮಸಿ ಆಗುತ್ತೆ, ಆದರೆ ಬೇಗ ಅಡುಗೆ ಆಗುತ್ತೆ ಮಾತ್ರ. ಮಧ್ಯದಲ್ಲಿ ಒಲೆ ಇರ್ತಿತ್ತು, ಆ ಕಡೆ ಈ ಕಡೆ ಒಗಲೆಗಳಿರ್ತಿದ್ವು. ಒಗಲೆ ಅಂದರೆ ಏನು ಗೊತ್ತಾ? ಉರಿ ಹಾಕಿದ ತಕ್ಷಣ ಈ ಕಡೆನೂ ಉರಿ ಹೋಗುತ್ತೆ, ಈ ಕಡೆನೂ ಉರಿ ಆಗುತ್ತೆ, 3 ಕಡೆನೂ ಒಂದೇ ಸಲ ಅಡುಗೆ ಆಗ್ತಿತ್ತು. ನಮ್ಮ ಮನೇನು ಹಾಳಾಗಿದೆಯಾ? ನಮ್ಮ ಮನೆ ಚೆನ್ನಾಗಿಲ್ವಾ ಈಗ? ಅದು ನಮ್ಮ ತಾಯಿಯವರ ತಾಯಿ ಮನೆಯಲ್ಲಿ ಹೇಳ್ತಾ ಇರೋದು ನಾನು. ಆಗಿನ ಕಾಲದಲ್ಲಿ ಎಷ್ಟು ಸಂಪ್ರದಾಯ, ನಮ್ಮ ಅಜ್ಜಿ ತುಂಬ ಸಂಪ್ರದಾಯ. ಇವಾಗ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಟಿ ವಿಲೆಲ್ಲ ನೋಡ್ಬಿಟ್ಟು, ಅಯ್ಯೋ ಮುಂಡೆ ಮಕ್ಕಳ ಕೂತ್ಕೊಂಡು ಮಾಡೋಕ್ಕೇನು ಕೇಮಿಲ್ಲ, 3 ಒಲೆ ಇದ್ದರೆ ಹಾಳಾಗುತ್ತಂತೆ. ಅಯ್ಯೋ ಸುಮ್ಮನೆ ಇರೋ ತಾಯಿ, ಎಲ್ಲದಕ್ಕೂ ನಮ್ಮ ಕುತ್ತಿಗೆ ಗಂಟು ಹಾಕೋದು 3 ತಾನೇ ಮಗ, ನೀನು ತಲೆ ಕೆಡಿಸ್ಕೋಬೇಡ ಕಣವ. 3 ಅಂತಂದರೆ ತ್ರಿಶಕ್ತಿ, 3 ಶಕ್ತಿಗಳ ಸ್ವರೂಪ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ತ್ರಿಮೂರ್ತಿಗಳು 3 ಜನ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ನಮ್ಮ ಲೆಕ್ಕಕ್ಕೆ ಸಿಗದೇ ಇರತಕ್ಕಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ 3. ಆ ಒಂದು ಶಿವನಿಗೆ 3 ಕಣ್ಣಿಲ್ವ ಮಗ? ತೆಂಗಿನಕಾಯಿಗೆ 3 ಕಣ್ಣಿಲ್ವಾ? ಎಸ್ದು ಬಿಡ್ತೀವಿ ಹಂಗಾದ್ರೆ? 3 ಕಣ್ಣಿರೋ ಶಿವನೇ ತಗೊಬಂದು ಪೂಜೆ ಮಾಡ್ತೀವಿ. ಇವಕ್ಕೆ ಮಾಡೋಕ್ಕೇನು ಕೇಮಿಲ್ಲ, ಇಲ್ಲದೆಲ್ಲ ನಿಮ್ಮಂಥವೆಲ್ಲ ಉಟ್ಕೊಂಬಿಟ್ಟಿದ್ದಾರೆ. ನಿಮ್ಮಂಥವೆಲ್ಲ ಕೇಳ್ಕೊಂಡು ಅವ್ನು ಪುಂಗಿ ಊದ್ತಾನೆ ನೀವು ಕೇಳ್ಕೊಂಡಿರಿ ಅಂಕ ಬೈಯೋರು. ನಮ್ಮ ಅಜ್ಜಿ ಟಿ ವಿಲೆಲ್ಲ ಏನಾದರೂ ಹೇಳ್ತಾ ಇದ್ರೆ ಆ ಥರ ಬೈಯೋರು. ಖಂಡಿತ 3 ಒಲೆ ಏನಾರು ಇತ್ತು ಅಂದರೆ ಖಂಡಿತ ಬದಲಾಯಿಸೋಕೆ ಹೋಗಬೇಡಿ, ತುಂಬ ಒಳ್ಳೆಯದು ಮನೆಗೆ. ತುಂಬಾ ಏಳಿಗೆ ಆಗ್ತೀರಾ. ನಾನು ಊರಿಗೆ ಹೋದಾಗ ನಮ್ಮ ಮನೆ ಒಲೆನೂ ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲೂ. 3 ಒಲೆ ಇವತ್ತಿಗೂ ಅಡುಗೆ ಮಾಡ್ತೀವಿ ಆಯಿತಾ. ಇವಾಗ ನಾನು ಇದು ಕಣ್ಣತ್ರ ಸ್ವಲ್ಪ ಬ್ಲ್ಯಾಕ್ ಆಗಿತ್ತು ಅಂದ್ಬಿಟ್ಟು ಜಾಯಿಕಾಯಿನ ಸ್ವಲ್ಪ ಹಾಲಲ್ಲಿ ತೆಗೆದ್ಬಿಟ್ಟು ಕಣ್ಣಿನ ಸುತ್ತ ಹಚ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಲ್ಯಾಪ್ಟಾಪೆಲ್ಲ ಜಾಸ್ತಿ ನೋಡೋದು ಜಾಸ್ತಿ ಆಗಿದೆ, ವರ್ಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಸರ್ ಬೇರೆ ಒಂದು ಅವ್ರದ್ದೇ ಒಂದು ಆಫೀಸ್ ಓಪನ್ ಮಾಡಿದರು. ಆ ಕೆಲಸ ಎಲ್ಲ ನಮ್ಮ ಮೇಲೆ ಬಿದ್ದಿದೆ. ಹೊಸ್ದಾಗಿ ಕೆಲಸಕ್ಕೆ ತಗೊಂಡಿದ್ದಾರೆ, ಬಟ್ ಅವ್ರ ಕೆಲಸ ನಮ್ಮ ಮೇಡಮ್ಗೆ ಸರಿಗೆ ಅಷ್ಟು ಒಪ್ಪಿಗೆ ಆಗ್ತಾ ಇಲ್ಲ. ಹಾಗಾಗಿ ನಾವೇನು ಕೆಲಸಗಾರ ಇದ್ವಿ, ನಾವು ಹಳೆಯ ಆಫೀಸಲ್ಲಿ ಏನು ಕೆಲಸ ಮಾಡ್ತಾಯಿದ್ವಿ, ಆ 2 ಕಡೆನೂ ಬ್ಯಾಲೆನ್ಸ್ ಮಾಡೋಂಗೆ ಆಗಿಬಿಟ್ಟಿದೆ. ಮನೇಲೂ ಸಹ ಬಂದು ವರ್ಕ್ ಮಾಡಬೇಕು, ಮನೆ ಕೆಲಸ ಎಲ್ಲ ತುಂಬಾ ನನಗೆ ಸುಸ್ತಾಗ್ತಾ ಇದೆ. ಜೊತೆಗೆ ಕಣ್ಣಿನ ಸುತ್ತ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿತ್ತು. ಟಿ ವಿನಲ್ಲಿ ನೋಡಿದ್ದೆ, ಕಣ್ಣಿನ ಸುತ್ತ ಕಪ್ಪಾದರೆ ಈ ಥರ ಜಾಯಿಕಾಯಿನ ಹಾಲಲ್ಲಿ ಅಥವಾ ರೋಸ್ ವಾಟರಲ್ಲಿ ಹಚ್ಚಿದ್ರೆ ಒಳ್ಳೆಯದು ಅಂತ. ಅದ್ರ ಜೊತೆಗೆ ಈ ಬಂಗೆಲ್ಲ ಇರುತ್ತೆ ನೋಡಿ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಆಮೇಲೆ ಕೆಲವೊಂದು ಇದು ಎಂಥದಪ್ಪ ಅದು ಪಿಂಪಲ್ಲು ಕಲೆಗಳಿರುತ್ತಲ್ಲ, ಅದೆಲ್ಲ ಖಂಡಿತ ಹೋಗುತ್ತೆ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ನಾನು ಕಣ್ಣಿನ ಸುತ್ತ ಕಲೆ ಮತ್ತು ಪಿಂಪಲ್ ಕಲೆಗೋಸ್ಕರ ಹಚ್ಚಿದ್ದೀನಿ. ಏನಾದರೂ ಯಾರಿಗಾದ್ರೂ ಬಂಗಿದ್ರೆ ಖಂಡಿತ ಟ್ರೈ ಮಾಡಿ, ನಿಧಾನ ಆಗುತ್ತೆ, ತುಂಬ ಟೈಮ್ ತಗೊಳುತ್ತೆ. 6 ತಿಂಗಳು ವರ್ಷ ಆಗ್ಬೋದು ಆ ಕಲೆ ಹೋಗೋದಕ್ಕೆ, ಆದರೆ ಖಂಡಿತ ರಿಸಲ್ಟ್ ಅಂತೂ ಪಕ್ಕಾ ಗ್ಯಾರಂಟಿ. ಹಾಗೆ ಮ ನಾನು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು, ಯಾಕೆಂದರೆ ಇವತ್ತು ಬುಧವಾರ ಅಲ್ವಾ, ಬೇಗನೆ ಎದ್ದು ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಕೆಲಸ ಮಾಡ್ತಾನೆ ಎಲ್ಲ ಪೂಜೆಗಳನ್ನು ಸಹ ಮುಗಿಸ್ಕೊಂಡೆ. ಸರ್ವೇಸಾಮಾನ್ಯವಾಗಿ ಪೂಜೆನ ಹಣ್ಣು ಬಾಳೆಹಣ್ಣು ಕಾಯಿ ಏನು ಒಡೆಯೋದಿಲ್ಲ, ಏನು ಮಾಡೋದಿಲ್ಲ, ಹಾಗೆ ಪೂಜೆ ಮಾಡ್ಕೊಳ್ತೀನಿ. ವಾರದ ದಿನಗಳಲ್ಲಿ ಈ ಸೋಮವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗಳು ಇಂಥ ಟೈಮಲ್ಲಿ ಮಾತ್ರ ಬಾಳೆಹಣ್ಣು ಹಣ್ಣು ಮುರಿದು ಕಾಯಿ ಒಡೆದು ಪೂಜೆ ಮಾಡ್ತೀನಿ. ಇನ್ನು ಕಂಪಲ್ಸರಿಯಾಗಿ ಧೂಪ ಮತ್ತು ಮಂಗಳಾರತಿ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ನಾನು ಹೇಳೋದು ಒಂದೇ ಸ್ನೇಹಿತರೆ, ಪ್ರತಿಯೊಬ್ಬರಲ್ಲೂ ಒಂದು ವಿನಂತಿ, ಹೊಸ ಸಂಪ್ರದಾಯಗಳನ್ನು ಖಂಡಿತ ಪಾಲನೆ ಮಾಡೋಕ್ಕೆ ಹೋಗಬೇಡಿ. ಏನೇ ಆದರೂ ಹಳಬ್ರು ಏನು ಸಂಪ್ರದಾಯನ ಪಾಲನೆ ಮಾಡಿದ್ರು ಅದನ್ನು ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ, ಮೊಬೈಲ್ಗಳಲ್ಲಿ, ಯೂಟ್ಯೂಬಲ್ಲಿ, ಟಿ ವಿನಲ್ಲಿ ನೋಡಿ ಗಾಬರಿ ಪಟ್ಕೊಳ್ಳೋದು, ಹೆದ್ರಿಕೊಳ್ಳೋದು, ಮನೇಲಿರೋ ವಸ್ತುಗಳನ್ನೇ ಹೊರಗೆ ಹಾಕ್ಬಿಡೋಣ ಅನ್ನಿಸೋಷ್ಟು ಮನಸ್ಸನ್ನು ನೋವು ಕೊಡುವಂಥ ಮಾತುಗಳು ಇರುತ್ತೆ.
ಒಬ್ಬರು ಒಂದು ಮಾತಿಂದ ಅದು ಒಳ್ಳೇದಾಗುತ್ತೆ ಅಂತಂದರೆ ಇನ್ನೊಬ್ಬರು ಅದರಿಂದ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ನಾವೇ ಆಗಿರ್ತೀವಿ, ನಂಬ್ತೀವಲ್ವ ನಾವು, ಆ ಕಾರಣಕ್ಕೋಸ್ಕರ ಅಂಥವ್ರು ಹುಟ್ಟಾಕೊಂಡಿರ್ತಾರೆ. ನಾನು ಹೇಳೋದು ಒಂದೇ ಸ್ನೇಹಿತರೆ, ಅದು ಕೆಟ್ಟದು ಅಂತಂದಾಗ ಒಂದ್ಸಲ ಪ್ರಯತ್ನ ಪಡಿ. ಅದರಿಂದನೂ ಕೆಟ್ಟದ್ರಿಂದನೂ ನಿಮ್ಗೆ ಒಳ್ಳೇದಾಗ್ಬೋದು. ಕೆಲವ್ರು ಒಳ್ಳೇದು ಅಂತ ಹೇಳ್ತಾರೆ, ಅದರಿಂದನೂ ನಿಮಗೆ ಕೆಟ್ಟದಾಗ್ಬೋದು. ಹಾಗಾಗಿ ನಮ್ಗೆ ಯಾವುದು ಒಳ್ಳೇದಾಗುತ್ತೋ ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳೋಣ. ಯಾವುದು ನಮಗೆ ಕೆಟ್ಟದ್ದಾಗುತ್ತೆ ಅದು ದುರದೃಷ್ಟ ಅಂತಂದ್ಬಿಟ್ಟು ಅದರಿಂದ ದೂರ ಇರೋಣ. ನನಗೆ ಕೆಟ್ಟದಾಯಿತು ಅಂದ್ಬಿಟ್ಟು ಬೇರೆಯವ್ರಿಗೆ ಅದಕ್ಕೆ ಹೋಗಬೇಡ, ಆ ಕೆಲಸ ಮಾಡಬೇಡ, ಅದನ್ನು ಮನೆಗೆ ತರಬೇಡ, ಅದನ್ನು ಯೂಸ್ ಮಾಡಬೇಡ, ಕೆಟ್ಟದಾಗುತ್ತೆ ಅಂತ ಹೇಳೋದು ಖಂಡಿತ ತಪ್ಪು. ಅವ್ರಿಗೆ ಒಳ್ಳೇದಾಗ್ಬೋದಲ್ವಾ? ಅಥವಾ ನನಗೆ ಒಳ್ಳೇದಾಗಿದೆ, ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಮಾಡು ಅಂತಂದಾಗ ಅವ್ರಿಗೆ ಅದು ಕೆಟ್ಟದಾಗ್ಬೋದು. ಹಾಗಾಗಿ ಬೇರೆಯವ್ರಿಗೆ ನಾವು ಹೇಳೋದು ಬೇಡ. ಬೇರೆಯವ್ರು ಕೆಟ್ಟದಾಗಿದೆ ಅನ್ಕೊಂಡು ನಾವು ಭಯ ಪಟ್ಕೊಂಡು ನಾವು ಮಾಡೋ ಕೆಲಸನ ನಿಲ್ಲಿಸೋದು ಬೇಡ ಅಂತ ಹೇಳ್ತೀನಿ. ಎಲ್ಲರೂ ಮಂಗಳಾರತಿ ತಗೊಳ್ಳಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ತ್ರಿಮೂರ್ತಿಗಳ ಸ್ವರೂಪರಾದ ಮೂರು ಅಂತನ್ನೋದನ್ನು ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ನೋಡಬೇಡಿ. 3 ಜನ ಹೊರಗಡೆ ಹೋಗಬಾರ್ದು, ಜೊತೆ ಕಲ್ಲಿಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ನಾನು ಅವತ್ತೊಂದು ದಿವಸಕ್ಕೆ ನನಗಿಲ್ದದ ಎಡವಟ್ಟುಗಳಾಗುತ್ತೆ. 3 ಜನ ಓದೋದ ದಿನವೇ ಎಲ್ಲ ಕೆಲಸಗಳು ಲೀಲಾಜಲವಾಗುತ್ತೆ. ಯಾವುದೇ ಅಡ್ಡಿ ಅಡೆತಡೆಗಳು ಯಾವುದೂ ಇಲ್ಲದೆ ಆಗುತ್ತೆ. ನಾನು ಹೇಳೋದು ಒಂದೇ, ಯಾರ ಮಾತನ್ನು ಕೇಳಬೇಡಿ. ನಿಮ್ಮ ಮನೆಯಲ್ಲಿ ಹಿರಿಕರು ಇರ್ತಾರಲ್ವ, ದೊಡ್ಡಪ್ಪನೋ ದೊಡ್ಡಮ್ಮನೋ ಅಜ್ಜಿ ಇರ್ತಾರೆ ಮನೆಯಲ್ಲಿ, ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರ ಮನೆಯಲ್ಲಿ ಅಜ್ಜ ಅಜ್ಜಿದಿರು ಇದ್ದೇ ಇರ್ತಾರೆ. ಖಂಡಿತ ಅವ್ರನ್ನ ಕೇಳಿ. ನಿಮ್ಮ ಒಂದು 3 ಅನ್ನೋ ಒಂದು ಪದದ ಅರ್ಥಕ್ಕೆ ಒಲೆ ಒಗಲೆ ಏನಿದೆಯೋ, 3 ಬರ್ನಲ್ಲಿರುವಂತಹ ಸ್ಟವ್ ಏನಿದೆಯೋ ಅದ್ರ ಬಗ್ಗೆ ಖಂಡಿತ ಕೇಳಿ. ನಮ್ಮ ಮನೆಯಲ್ಲಿ ಇದೆ, ನಮ್ಮ ಅಜ್ಜಿ ಬಡತನದಿಂದಲೇ ಬಂದಿದ್ದು, ತಿನ್ನೋದಕ್ಕೆ ಅನ್ನ ಇರಲಿಲ್ಲ. ಆ ಒಲೆನ ಹಾಕಿ ಆ ಒಲೆಯಿಂದನೇ ಅಡುಗೆ ಮಾಡಿ ಇವತ್ತು ಎಲ್ಲ ಮಕ್ಳಿಗೂ 7 ಜನ ಮಕ್ಳಿಗೂ ಮದುವೆ ಮಾಡಿದ್ದಾರೆ. 7 ಜನನೂ ಚೆನ್ನಾಗಿದ್ದಾರೆ, ಯಾವುದರಲ್ಲೂ ತೊಂದರೆ ಆಗಿಲ್ಲ. KSRTC ಡಿಪಾರ್ಟ್ಮೆಂಟಲ್ಲಿ, ಆರ್ಮಿನಲ್ಲಿ, ಈ ಥರ ಎಲ್ಲ ಕಡೆನೂ ಕೆಲಸ ಮಾಡ್ತಾಯಿದ್ದಾರೆ. ಹೇಳ್ಕೋಬೇಕು ಅಂದ್ರೆ ನಮ್ಮ ಮನೆಯಲ್ಲೂ 3 ಇದೆ. ಈಗ ನಮ್ಮ ತಂದೆನೂ ಆರ್ಮಿಯವರೇ. ನಾವು ಸಹ 3 ಒಲೆ ಇದೆ, ನಮ್ಮ ಮನೆ ಕೆಟ್ಟದಾಗುತ್ತೆ ಅಂತ ನಾವು ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ತ್ರಿಮೂರ್ತಿ ಸ್ವರೂಪ, 3 ದೇವಿಗಳ ಸ್ವರೂಪ ಅಂತ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂತ ನಾವು ನಮಗಿಷ್ಟ ದೈವವನ್ನು ನೆನೆಸ್ಕೊಳ್ತೀವೋ ಆ ದೇವರ ಸ್ವರೂಪ ಅಂತ ತಿಳ್ಕೊಂಡು 3 ಒಲೆಯನ್ನು ಹಚ್ಚಿ ಖಂಡಿತ ಏಳಿಗೆ ಆಗ್ತೀರಾ. ಖಂಡಿತ ಒಳ್ಳೆಯದಾಗುತ್ತೆ ಅದು. ನಾವು ಯಾವತ್ತು ದುರ್ಗೆನ ನೆನೆಸ್ಕೊಂಡು ಒಲೆ ಹಚ್ತೀವೋ, ಆ ಲಕ್ಷ್ಮಿನ ನೆನೆಸ್ಕೊಂಡು ಒಲೆ ಹಚ್ತೀವೋ, ಒಲೆ ಮುಂದೆ ಕೈ ಮುಗಿದು ಅಡ್ಡು ಬಿದ್ದು ಅದ್ರ ಮಧ್ಯದ ಬೂದಿನ ಹಣೆಗಿಟ್ಕೊಂಡು ಜೀವನ ಮಾಡ್ತೀವೋ, ಆ ಒಲೆನ 3 ಒಲೆ ಇದು ಸರಿ ಇಲ್ಲ ಅಂತ ಹೇಳೋದು ಖಂಡಿತ ತಪ್ಪಾಗುತ್ತೆ. 2 ಒಲೆ ಇರ್ತಕ್ಕಂತಹ ಮನೆಯವರು ಏಳಿಗೆ ಆಗಿದ್ದಾರಾ? ನನಗೆ ಗೊತ್ತಿಲ್ಲ. ನಮ್ಮನೆ ಕೆಟ್ಟದಾಗಿದೆ. 2 ಒಲೆ ಹಾಕಿದ್ಮೇಲೆ ನಮ್ಮ ಮನೆಗಳಲ್ಲಿ ತುಂಬ ಕೆಟ್ಟದಾಗಿದೆ. ಅದನ್ನು ತೆಗೆದಾಕ್ಬಿಟ್ಟು ಮತ್ತೆ 3 ಒಲೆ ಹಾಕಿದ್ಮೇಲೆ ನಮ್ಗೆ ಒಳ್ಳೆಯದಾಗಿದೆ ಅಂತ ಹೇಳ್ತೀನಿ. ಖಂಡಿತ ಯೂಸ್ ಮಾಡಿ. ಸ್ಟವ್ನು ಅಷ್ಟೇ. ನಾನು ಮುಂದಿನ ಸರಿ ನನಗೆ ಜಾಗ ಸಾಕಾಗಿಲ್ಲ. 3 ಸ್ಟವ್ 3 ಬರ್ನಲ್ಲಿರೋಂಥ ಸ್ಟವ್ ಇದೆ. ಅದನ್ನು ತೋರಿಸ್ತೀನಿ. ಅದನ್ನು ಯೂಸ್ ಮಾಡಿದಾಗ ನನ್ನ ಕೈ ತುಂಬ ದುಡ್ಡು ಓಡಾಡ್ತಿತ್ತು ಅಂತಲೇ ಹೇಳ್ತೀನಿ. ಖಂಡಿತ ತೆಗೆದು ಯಾರು ಕೊಡೋಕೆ ಹೋಗಬೇಡಿ, ಯಾರ ಮಾತನ್ನು ಕೇಳಬೇಡಿ. ಯಾವತ್ತು ಯಾವ ಕೆಲಸದಿಂದ ಇನ್ನೊಬ್ಬರು ನೋಡಿ ಇನ್ನೊಬ್ರು ಹೇಳ್ತಾ ಇದ್ದಾರೆ ಅಂತ ಕೇಳೋಕೆ ಹೋಗಬಾರ್ದು. ನನಗೆ ಕೆಟ್ಟದಾದಾಗ ಅದು ಕೆಟ್ಟದ್ದು, ನಮ್ಗೆ ಬರ್ತಾ ಇಲ್ಲ, ನನ್ನ ರಾಶಿ ನಕ್ಷತ್ರಕ್ಕೆ ಬರ್ತಾ ಇಲ್ಲ, ನಾನು ಅದರಲ್ಲಿ ಆ ಯಜಮಾನಿ ಅಂದರೆ ಆ ಒಂದು ಮಾಡೋ ಕೆಲಸಕ್ಕೆ ನಾವೇ ಯಜಮಾನರು, ನನಗೆ ಬರ್ತಾ ಇಲ್ಲ, ಅದನ್ನು ಇನ್ನೊಬ್ರ ಹತ್ರ ಹೇಳಬಾರ್ದು. ಅದನ್ನು ನನಗಾಗಿಲ್ಲ ಕಣೆ, ನೀನು ಈ ಕೆಲಸ ಮಾಡಬೇಡ, ನೀನು ಇದನ್ನು ತಗೋಬೇಡ ಅಂತ ಹೇಳಬಾರ್ದು. ಯಾಕಂದರೆ ಅದರಿಂದ ಅವ್ರು ಒಳ್ಳೇದಾಗ್ಬೋದು. ಅದರಿಂದ ಏನಾಗುತ್ತೆ ಗೊತ್ತಾ, ಅವರು ಎದುರುಗಡೆ ಇರೋರು ಅಕಸ್ಮಾತು ಓಕೆ ಆಯಿತು ಬೇಡ ಅಂದ್ರಾದ್ರೂ ಪರವಾಗಿಲ್ಲ, ನೋಡೇ ಬಿಡೋಣ ಅಂತ ತಗೊಂಡು ಅವ್ರಿಗೆ ಒಳ್ಳೇದಾಗ್ಬಿಡ್ತು ಅಂದರೆ ಒಯ್ಯಾಳಿಸ್ತಾರೆ. ನೋಡು, ನಾನು ತಗೊಳ್ಳೋದಕ್ಕೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು, ತಗೋಬೇಡ ಅಂತ ಕೈ ಅಡ್ಡ ಮಾಡ್ತಾ ಇದ್ಲು, ಆದರೂ ಹಠ ಮಾಡಿ ತಗೊಂಡೆ, ನನಗೆ ಒಳ್ಳೇದಾಗೋದು ನೋಡಿ ಅವಳು ಹೊಟ್ಟೆ ಉರ್ಕೊಂಡ್ಳು. ಕೆಟ್ಟದಾಗುತ್ತೆ, ನನಗೆ ಕೆಟ್ಟದಾಗಿದೆ, ನೀ ತಗೋಬೇಡ ಅಂತಿಲ್ಲ, ಈಗ ನಂಗೆ ಒಳ್ಳೇದಾಯಿತು ಈಗೇನು ಹೇಳ್ತೀಯಾ ಅಂತ ಉತ್ತರ ಕೇಳ್ತಾರೆ. ಯಾವುದಕ್ಕೆ ಆದರೂ ಅಷ್ಟೇ ಬೇರೆಯವ್ರಿಗೆ ಸಜೆಷನ್ ಕೊಡೋಕೆ ಹೋಗಬಾರ್ದು. ಇದು ಕೆಟ್ಟದ್ದು, ಇದು ಒಳ್ಳೆಯದು, ನನಗೆ ಒಳ್ಳೆಯದಾಗಿದೆ, ನನಗೆ ಕೆಟ್ಟದಾಗಿದೆ, ನೀನು ಆ ಕೆಲಸ ಮಾಡು, ನೀನು ಆ ಕೆಲಸ ಮಾಡಬೇಡ ಅಂತ ದಯವಿಟ್ಟು ಇನ್ನೊಬ್ಬರಿಗೆ ಯಾರೂ ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಿಂದ ಹೊಡೆತ ತಿನ್ನೋರು ನಾವೇನೆ, ಅವಮಾನ ಅನುಭವಿಸೋದು ನಾವೇನೆ. ಯಾಕೆಂದರೆ ಹೇಳಿದ್ನಲ್ವ, ಹೊಟ್ಟೆ ಕಿಚ್ಚಿಗೋಸ್ಕರ ಹೇಳಿದ್ಲು, ನಾನು ಉದ್ಧಾರ ಆಗೋದು ನೋಡಿದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವಳಿಗೆ, ಅವಳಿಗೆ ಕೆಟ್ಟದಾಗ್ಬಿಡ್ತಂತೆ, ಅದಕ್ಕೆ ನಮ್ಗೆ ಹೇಳ್ಬಿಟ್ಲು. ಈಗ ನಾನು ಚೆನ್ನಾಗೇ ಇದ್ದೀನಿ ಅಂತಂದರೆ ಏನು ಉತ್ತರ ಕೊಡ್ತೀರಾ? ಏನು ಉತ್ತರ ಕೊಡೋಕ್ಕಾಗಲ್ಲಲ್ವ. ಆ ಕಾರಣಕ್ಕೋಸ್ಕರ ಸಜೆಷನ್ ಕೊಡೋಕ್ಕೆ ಹೋಗಬೇಡಿ. ಹೌದಾ, ನನಗೆ ಗೊತ್ತಿಲ್ಲ, ನನಗೆ ಒಳ್ಳೆಯದಾಗಿದೆ, ನನಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ನಾನು ತಗೊಳ್ಳ ಅಂತ ನಿಮ್ಮ ಸಜೆಷನ್ ಕೇಳಿದ್ರು, ನೋಡಮ್ಮ ನನಗೆ ಒಳ್ಳೆಯದಾಗಿದೆ, ನಿನಗೆ ಆಗುತ್ತೆ ಅಂತ ನಾನು ಹೇಳಲ್ಲ, ನೀನು ಯೋಚನೆ ಮಾಡಿ ನಿಮ್ಮ ಮನೆಯೇ ಎಲ್ಲರನ್ನೂ ಕೇಳಿ ತಗೋ ಅಂತ ಹೇಳಿ, ಆಯಿತಾ? ನೋಡ್ತಾ ಇದ್ದೀರಲ್ಲ, ಗೋಧಿ ಮಿಲ್ ಮಾಡಿಸ್ಕೊಂಡು ಬಂದಿದೆ. ಈ ಕಾಳು ತಲೆಗೆ ಹಿಟ್ಟನ್ನು ರೆಡಿ ಮಾಡಿಸ್ಕೊಂಡಿದೆ. ಹೆಸರು ಕಾಳು, ತೊಗರಿಬೇಳೆ ಅಲ್ಲ, ಮಸೂರ್ ದಾಲು, ಹೆಸರು ಕಾಳು ಮತ್ತು ಕಡಲೆಬೇಳೆ
ಮೆಂತ್ಯ ಇಷ್ಟನ್ನು ಹಾಕಿ ತಲೆಗೆ ಹಿಟ್ಟನ್ನು ರೆಡಿ ಮಾಡಿಸ್ಕೊಂಡೆ. ಸೀಗೆಕಾಯಿ ಹಾಕೋದಿಲ್ಲ ನಾನು. ಈ ಕಡಲೆ ಹಿಟ್ಟನ್ನೇ ಮೈಗೆ, ಕೈಗೆಲ್ಲ ಹಾಕೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಂಥ ಕೊಳೆ ಇದ್ರೂ ಖಂಡಿತ ಹೋಗುತ್ತೆ. 2 ಕೆಜಿ ಕಡಲೆಬೇಳೆಯನ್ನು ಹಾಕಿದ್ದೀನಿ, 2 ಕೆಜಿ ಹೆಸರು ಕಾಳನ್ನು ಹಾಕಿದ್ದೀನಿ, 1 ಕೆಜಿ ಮೆಂತ್ಯನ ಹಾಕಿದ್ದೀನಿ, ಮಸೂರ್ ದಾಲು 1 ಕೆಜಿ ಹಾಕಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಒಣಗಿಸಿ ಮಿಲ್ ಮಾಡಿಸ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ. ಈಗ ಮಳೆಗಾಲ ಅಲ್ವಾ, ಇನ್ನು ಮಳೆ ಶುರುವಾಯಿತು ಅಂತಂದರೆ ಹಿಟ್ಟು ಖಾಲಿ ಆದರೆ ಸರಿ ಬರಲ್ಲ ಅಂದ್ಬಿಟ್ಟು ಇನ್ನೊಂದು ಕಡಿಮೆ ಅಂದ್ರೂ 8 ತಿಂಗಳ ತನಕ ಯಾವ ಬಿಸಿಲು ಇರಲ್ಲ ನಮ್ಮೂರ ಕಡೆ. ಇರುತ್ತೆ, ಹೆಂಗೆ ಅಂದರೆ ಬಟ್ಟೆ ಒಣಗಾಕಿದ್ರೂ ಒಣಗಲ್ಲ, ಆ ಥರ ಬಿಸಿಲಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಬೇಸಿಗೆ ಕಾಲದಲ್ಲೇ ಏನೇ ಆದರೂ ಮಾಡ್ಕೋಬೇಕು, ಹಾಗಾಗಿ ಮಾಡಿಸ್ಕೊಬಂದು ಇಟ್ಕೊಂಡಿದ್ದೀನಿ. ನಾವು ಹರಳೆಣ್ಣೆ ಹಾಕಿ ಸ್ನಾನ ಮಾಡಿದ್ರೂ ಒಂದೇ ಒಂದು ಸ್ಪೂನು ಕಡಲೆ ಹಿಟ್ಟನ್ನು ಹಾಕಿ ಸ್ನಾನ ಮಾಡಿದ್ರೆ ಕೊಳೆ ಎಲ್ಲ, ಜಿಡ್ಡು ಕೊಳೆ ಎಲ್ಲ ತೆಗೆಯುತ್ತೆ. ಅದ್ರ ಜೊತೆಗೆ ಇದನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ರೆ ಒಳ್ಳೆ ಶೈನಿಂಗ್ ಮುಖ ಬರುತ್ತೆ. ಬಟ್ ನಾನು ಇದಕ್ಕೆ ಒಂದು ಮಿಸ್ ಮಾಡಿದೆ, ಅವ್ರಿಗೆ ಹೂವನ್ನು ಹಾಕಬೇಕಾಗಿತ್ತು. ಅವ್ರಿಗೆ ಹೂವು ಕಿತ್ಕೊಂಬರೋಷ್ಟು ಟೈಮ್ ಇರಲಿಲ್ಲ. ಅದನ್ನು ಕಿತ್ಕೊಂಡು ಬಂದರೆ ಚೆನ್ನಾಗಿ ಒಣಗಿಸಿ ಅದನ್ನು ಗರಿ ಗರಿಯಾಗಿ ಮಾಡಿ ಅದನ್ನು ಕಾಳು ಜೊತೆ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡೋದ್ರಿಂದ ತುಂಬ ತಂಪಿರ್ತಿತ್ತು. ತುಂಬ ತಂಪು ಅಂದರೆ ಅಷ್ಟು ತಂಪು. ತಲೆ ಕೂದಲು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮುಖಕ್ಕೆ ಮೈಗೆಲ್ಲ ಹಾಕ್ಕೊಳ್ತೀವಿ ಅಂತಂದರೆ ಒಳ್ಳೆ ಗ್ಲೋ ಸ್ಕಿನ್ ಬರುತ್ತೆ. ಚಿನ್ನದ ಕಲರ್ ಅಂತ ಹೇಳ್ತೀವಿ, ಆ ಥರ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮುಖಕ್ಕೆ. ನಿಮ್ಮ ಕಡೆ ಏನಾದರೂ ಅವ್ರಿಗೆ ಹೂವು ಏನಾರು ಸಿಕ್ತು ಅಂತಂದರೆ, ಅಥವಾ ಆನ್ಲೈನಲ್ಲಿ ಅಮೆಝಾನಲ್ಲಿ ಏನಾದ್ರು ಅವ್ರಿಗೆ ಹೂವುದು ಪೌಡ್ರ್ ಏನಾರು ಸಿಕ್ತು ಅಂತಂದರೆ, ಈ ಥರ ಕಡಲೆ ಹಿಟ್ಟು ಮಾಡಿಸ್ಕೊಂಡು ಅದಕ್ಕೆ ಮಿಕ್ಸ್ ಎಲ್ಲ ಮಾಡಿಕೊಂಡು ತಲೆಗಾದರೂ ಸರಿ, ಮೈಗಾದರೂ ಸರಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ. ತಲೆ ಕೂದಲು ಏನಾದರೂ ಉದುರುತ್ತಾ ಇದೆ ಅಂತಂದರೆ ಈ ಹಿಟ್ಟು ರಾಮಬಾಣ ಅಂತ ಅನ್ಬೋದು. ಎಂಥ ತಲೆ ಕೂದಲು ಉದುರಿರಲಿ ಖಂಡಿತ ರಿಟರ್ನ್ ಬರುತ್ತೆ. ಬೇಬಿ ಹೇರ್ಸ್ ಎಲ್ಲ ಬರುತ್ತೆ ಖಂಡಿತವಲ್ಲೂ. ಆದರೆ ಶಾಂಪೂ ಹಾಕಬಾರ್ದು, ಕಂಡೀಷನರ್ ಹಾಕಬಾರ್ದು, ಕೂದಲು ಸ್ಟ್ರೈಟ್ ಮಾಡ್ತೀವಿ ನೋಡಿ, ಅದನ್ನೆಲ್ಲ ಮಾಡಬಾರ್ದು. ಅದರ ಜೊತೆಗೆ BP ಇದೆಯಾ, ಶುಗರ್ ಇದೆಯಾ, ಥೈರಾಯ್ಡ್ ಇದೆಯಾ, ಕೆಲವೊಂದು ಆಪ್ರೇಷನ್ಗಳಾಗಿದ್ದರೆ, ಕೆಲವೊಂದು ಮಾತ್ರೆಗಳನ್ನು ಹೆಲ್ತ್ಗೆಗೋಸ್ಕರ ತಗೋತಾ ಇದ್ದರೆ, ಅದರಿಂದ ಏನಾರು ತೊಂದರೆ ಆಗ್ತಾಯಿದ್ರೆ ಇದರ ರಿಸಲ್ಟ್ ಸ್ವಲ್ಪ ನಿಧಾನ ಬರುತ್ತೆ. ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ, ಸ್ವಲ್ಪ ನಿಧಾನ. ಈಗ ನನಗೆ 2 ತಿಂಗಳಿಗೆ ರಿಸಲ್ಟ್ ಕೊಟ್ಟರೆ, ಈ ಥರ ಪ್ರಾಬ್ಲಮ್ ಇರೋರಿಗೆ ಒಂದು 3 ತಿಂಗಳು ಸ್ವಲ್ಪ ಟೈಮ್, 1-2 ತಿಂಗಳು ಜಾಸ್ತಿ ತೊಗೋಬೋದು ಅಷ್ಟೇ. ಖಂಡಿತ ಟ್ರೈ ಮಾಡಿ. ಏನಾದರೂ ಪುಟ್ಟ ಮಕ್ಕಳಿದ್ರೆ ಇದನ್ನು ಮಿಸ್ ಮಾಡ್ದಿರ ಹಾಕಿ. ಮುಂದಕ್ಕೆ ಮಕ್ಕಳಿಗೆ, ಗಂಡು ಮಕ್ಕಳಾದರೆ ಬಾಣಲಿ ಸಮಸ್ಯೆಯಿಂದ ಮುಂದೆ ತೊಂದರೆಗಳನ್ನು ಬರಬಹುದು, ಅದರಿಂದ ತಡೆಗಟ್ಬೋದು. ಬಾಲನರೆಯನ್ನು ತಡೆಗಟ್ಬೋದು. ಹೆಣ್ಮಕ್ಳು ತಲೆ ಕೂದಲು ಸೀಳುತ್ತೆ ನೋಡಿ ಮಧ್ಯದಲ್ಲಿ, ಆ ಥರ ಸೀಳಾಗೋದು, ಕೌಟ್ಲೊಡೆಯೋದು ಅಂತ ಹೇಳ್ತೀವಿ, ಆ ಥರ ಆಗೋದು, ಕೂದಲು ಕೆಂಚಾಗೋದು, ಬೇಗನೆ ಬಿಳಿ ಆಗೋದ್ರಿಂದ ತಡೆಗಟ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.